ಅದು 2006ನೇ ಇಸ್ವಿ ಕರ್ನಾಟಕ ಮತ್ತೆ ದಿಲ್ಲಿಯ ಮಧ್ಯೆ ರಣಜಿ ಮ್ಯಾಚ್ ನಡೀತಿರುತ್ತೆ. ಆ ಮ್ಯಾಚ್ ಅಲ್ಲಿ ದಿಲ್ಲಿ ಪರ 18 ವರ್ಷದ ಒಬ್ಬ ಹುಡುಗ 40 ರನ್ ಹೊಡೆದು ಬ್ಯಾಟಿಂಗ್ ಮಾಡ್ತಿರ್ತಾನೆ. ಆದ್ರೆ ಅವನಿಗೊಂದು ಸುದ್ದಿ ಬರುತ್ತೆ, ಅವರ ತಂದೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿದ್ದಾರೆ ಅಂತ. ಆದ್ರೆ ಆ ಹುಡುಗ ತನ್ನ ತಂದೆಯ ಸಾವಿನ ಎಲ್ಲಾ ನೋವನ್ನು ಕೂಡ ನುಂಗಿ ಅವತ್ತು ಕ್ರಿಕೆಟ್ ಮ್ಯಾಚ್ ನ ಕಂಟಿನ್ಯೂ ಮಾಡ್ತಾನೆ. 90 ರನ್ ಗಳನ್ನ ಹೊಡಿತಾನೆ. ಅದಾದ್ಮೇಲೆ ಹೋಗಿ ತನ್ನ ತಂದೆಯ ಅಂತ್ಯ ಸಂಸ್ಕಾರವನ್ನ ಮುಗಿಸಿ ಮತ್ತೆ ಬಂದು ಕ್ರಿಕೆಟ್ ಟೀಮ್ ಗೆ ಜಾಯ್ನ್ ಆಗ್ತಾರೆ. ಅವರ ತಂದೆ ಸತ್ತಿದ್ದು ಡಿಸೆಂಬರ್ 18ನೇ ತಾರೀಕು. ಆಗ ಈ ಹುಡುಗನಿಗೆ 18 ವರ್ಷ. ಸೊ ಆ ಹುಡುಗ ತನ್ನ ಜೆರ್ಸಿಯ ನಂಬರ್ನ 18 ಅಂತ ಇಟ್ಕೋತಾನೆ. ಆ ಹುಡುಗ ಯಾರು ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಗಿರುತ್ತೆ. ನಮ್ಮ ಭಾರತೀಯ ಕ್ರಿಕೆಟ್ ನ ದಿಗ್ಗಜ ವಿರಾಟ್ ಕೊಹ್ಲಿ ಅವರು. ಈ ಲೆವೆಲ್ಗೆ ಕ್ರಿಕೆಟ್ ನ ಪ್ರೀತಿಸುವಂತ ವ್ಯಕ್ತಿ ಇವತ್ತು ಟೆಸ್ಟ್ ಕ್ರಿಕೆಟ್ ಗೆ ವಿದಾಯ ಹೇಳಿದ್ದಾರೆ. ನಮ್ಮ ಭಾರತ ಕಂಡಂತ ಒನ್ ಆಫ್ ದಿ ಬೆಸ್ಟ್ ಟೆಸ್ಟ್ ಕ್ರಿಕೆಟ್ ನ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಅವರು. ಯಾಕಂದ್ರೆ ವಿರಾಟ್ ಕೊಹ್ಲಿ ಅವರಿಗೆ ಟೆಸ್ಟ್ ಕ್ರಿಕೆಟ್ ಅಲ್ಲಿ 58% ವಿನ್ನಿಂಗ್ ಪರ್ಸೆಂಟೇಜ್ ಇದೆ. ಟೆಸ್ಟ್ ಅಲ್ಲಿ ಇವರು 123 ಮ್ಯಾಚ್ ಗಳನ್ನ ಆಡಿ 9230 ರನ್ ಗಳನ್ನ ಹೊಡೆದಿದ್ದಾರೆ. ಭಾರತೀಯ ನಾಯಕನಾಗಿ ಅತಿ ಹೆಚ್ಚು ಡಬಲ್ ಸೆಂಚುರಿಗಳನ್ನ ಹೊಡೆದಿರೋದು ವಿರಾಟ್ ಕೊಹ್ಲಿ ಅವರು. ತಮ್ಮ ಟೆಸ್ಟ್ ಕೆರಿಯರ್ ಅಲ್ಲಿ 30 ಸೆಂಚುರಿಗಳನ್ನ ಮತ್ತು 31 ಹಾಫ್ ಸೆಂಚುರಿಗಳನ್ನ ವಿರಾಟ್ ಕೊಹ್ಲಿ ಹೊಡೆದಿದ್ದಾರೆ. ಸಚಿನ್ ತೆಂಡೂಲ್ಕರ್ ರಿಟೈರ್ ಆದ್ಮೇಲೆ ಎಷ್ಟೋ ಜನ ಟೆಸ್ಟ್ ಕ್ರಿಕೆಟ್ ನ ನೋಡೋದನ್ನೇ ಬಿಟ್ಟಿದ್ರು. ಆದ್ರೆ ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ಕ್ರಿಕೆಟ್ ಗೂ ಕೂಡ ಒಂದು ಅಗ್ರೆಸಿವ್ ಟಚ್ ನ ಕೊಟ್ಟು ಎಲ್ಲಾ ಯುವಕರು ಕೂಡ ಮತ್ತೆ ಟೆಸ್ಟ್ ಕ್ರಿಕೆಟ್ ನೋಡೋ ತರ ಮಾಡ್ತಾರೆ. ಈ ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿ ಅವರ ಒಂದು ಫ್ರೆಂಡ್ಶಿಪ್ ನ ನೋಡಿ ನಾವು ಆಡಿದ್ರು ಕೂಡ ಒಟ್ಟಿಗೆ ಆಡ್ತೀವಿ, ರಿಟೈರ್ ಆದ್ರೂ ಕೂಡ ಒಟ್ಟಿಗೆ ರಿಟೈರ್ ಆಗ್ತೀವಿ ಅನ್ನುವಂತ ಒಂದು ಸಂದೇಶವನ್ನ ಇಡೀ ಭಾರತಕ್ಕೆ ಕೊಟ್ಟಿದ್ದಾರೆ.